ರಾಜಲಕ್ಷ್ಮಿ ಭಯ ಪಡ್ತಾ ಇದ್ರೆ ಧೈರ್ಯ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ವಿ. ಧೈರ್ಯವಾಗಿ ಓಡಾಡ್ತಾ ಇದ್ರೆ ಭಯದಲ್ಲಿರ್ಬೇಕು ಅಂತ ಹೇಳ್ತಿದ್ಯಾ? ಹುಷಾರಾಗಿರು ಅಂತ ಅತ್ತೆ ಹೇಳ್ತಿರೋದು. ಹೆಣ್ಣು ಮಕ್ಕಳ ತಂದೆ ತಾಯಿಗಳು ಅಷ್ಟೇ. ನೋವು ಮತ್ತೆ ಭಯದ ಮಧ್ಯೆ ನಾವು ಬದುಕ್ತೀವಿ. ಅವರು ಹಾಗೆ ಬದುಕಬೇಕು ಅಂತ ಕೇಳ್ಕೋತೀವಿ. ಅದು ತಪ್ಪು ಜನಕಿ. ಹೆಣ್ಣು ಮಕ್ಕಳಿಗೆ ನಾವು ಕೊಡಬೇಕಾಗಿರೋ ಆಸ್ತಿ ಧೈರ್ಯನೇ. ಅಣ್ಣ ಹೇಳಿದ್ದು ಕೂಡ ನಿಜನೇನಮ್ಮ. ಹಬ್ಬ ಹರಿದಿನ ಅಂತ ಹೆಣ್ಮಕ್ಳು ಲಕ್ಷಣವಾಗಿ ತಯಾರಾಗ್ಬೇಕಲ್ಲ. ರಾಜಲಕ್ಷ್ಮಿ, ನಿನ್ನ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಅನಿಸ್ತಿದೆ. ಇವಳತ್ತೆ ಅಭಿಮಾನ ಈ ಸೀರಿಯಲ್ ಕಾಣಿಸ್ತಾ ಇದೆ. ಏಯ್, ಯಾಕೆ ಕೋಪ? ಸೀರೆ ಚೆನ್ನಾಗಿದೆ ಅಂತಿದಾರಲ್ವಾ? ಹಲೋ, ನಾನು ಪ್ರಮೀಳಾ ಮಾತಾಡ್ತಾ ಇರೋದು. ಓಹ್, ನೀವಾ? ನಿಮಗ್ 100 ವರ್ಷ ಆಯಸ್ಸು. ನೀವು ಕಳ್ಸಿರೋ ಸೀರೆ ಬಗ್ಗೆನೇ ಮಾತಾಡ್ತಿದ್ವಿ ಈಗ. ಹೌದಾ? ಹೇಗಿದೆ ಸೀರೆ? ತುಂಬಾ ಚೆನ್ನಾಗಿದೆ. ನನ್ ಸೊಸೆಗೆ ಇಷ್ಟ ಆಯ್ತಾ? ಹಾ, ತುಂಬಾ ಇಷ್ಟ ಆಗಿದೆ. ಅದನ್ನೇ ಉಟ್ಕೊಂಡಿದ್ದಾಳೆ. ಹೌದಾ? ಏನ್ ಮಾಡೋದು? ಕಣ್ಣಿಂದ ನೋಡೋಣ ಅಂದ್ರೆ ನನ್ ಸೊಸೆನ ನಮ್ಮನೆಗ್ ಕಳಿಸ್ದೆ ನಿಮ್ಮನೇಲೇ ಇಟ್ಕೊಂಡಿದ್ದೀರಾ. ಅಯ್ಯೋ, ಎಂತ ಮಾತು! ನೀವು ಬಂದ್ ನಿಮ್ ಸೊಸೆ ನೋಡ್ತೀರಾ ಅಂದ್ರೆ ನಾವು ಬೇಡ ಅಂತೀವಾ? ನಾನ್ ಸುಮ್ನೆ ತಮಾಷೆ ಮಾಡ್ದೆ ಪಾರ್ವತಿ. ಅಯ್ಯೋ, ನೀವು ತಮಾಷೆಗೆ ಹೇಳಿದ್ರು ಮನ್ಸಲ್ಲಿರೋ ಮಾತು ಹೇಳಿದೀರಾ. ಒಂದ್ ಕೆಲ್ಸ ಮಾಡಿ, ನೀವು ಮನೆಗ್ ಬಂದ್ಬಿಡಿ. ಯಾಕೆ? ಹೇಗೋ ದೇವಸ್ಥಾನಕ್ ಬರ್ತೀವಲ್ಲ. ಮಹಾಲಕ್ಷ್ಮಿ ತರ ಇರೋ ನನ್ ಸೊಸೆನ ದೇವಸ್ಥಾನದಲ್ಲೇ ನೋಡ್ತೀನಿ. ಸರಿ, ಹಾಗಾದ್ರೆ ನಾವು ದೇವಸ್ಥಾನಕ್ಕೆ ಹೊರಡ್ತೀವಿ, ಅಲ್ಲೇ ಸಿಗೋಣ. ಹಾ, ಆಯ್ತು. ನಮ್ ರಾಜಲಕ್ಷ್ಮಿ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಹೇಗೂ ದೇವಸ್ಥಾನಕ್ಕೆ ಬರ್ತೀವಲ್ಲ, ಅಲ್ಲೇ ನೋಡ್ತೀನಿ ಅಂತ ಹೇಳಿದ್ರು. ಸೀನು ತಂದಿರೋ ಸೀರೆ ಉಟ್ಕೊಳ್ಳೋಣ ಅಂದ್ರೆ ಈ ಡ್ರೆಸ್ ಹಾಕೋಬೇಕಾಗಿ ಬಂತು. ಯಾವ್ದಾದ್ರೇನು ಬಿಡು, ಸೀನುಗಿಷ್ಟ ಆದ್ರೆ ಸಾಕು. ಫೋನಲ್ಲಿ ಇಲ್ಲೇ ಇಟ್ಟಿದ್ನಲ್ಲ. ಸರಿ ಕಣೋ, ದೇವಸ್ಥಾನದಿಂದ ಬಂದ್ಮೇಲೆ ಕಾಲ್ ಮಾಡ್ತೀನಿ. ಓ, ನಿನ್ ಹತ್ರ ಇದೆಯಾ ನನ್ ಫೋನ್? ಫ್ರೆಂಡ್ಗೆ ಫೋನ್ ಮಾಡಿದ್ದೆ. ಸರಿ, ಹೋಗಣ್ವಾ? ಅದ್ಯಾ, ಇದೇನಿದು? ಈ ಡ್ರೆಸ್ ಹಾಕೊಂಡಿದ್ಯಾ? ನಾನು ಕೊಟ್ಟಿದ್ದ ಸೀರೆನೇ ಉಟ್ಕೊಂಡಿಲ್ಲ. ಉಟ್ಕೊಳ್ಳೋಣ ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ಅದ್ರ ಮೇಲೆ ಕಲರ್ ಬಿದ್ಬಿಟ್ಟಿದೆ. ಕಲರ್ ಆಗಿದೆಯಾ? ಅದ್ ಹೇಗಾಗಕ್ ಸಾಧ್ಯ? ಏನೋ ನನಗೇನ್ ಗೊತ್ತು. ಸ್ನಾನಕ್ಕೆ ಹೋಗಿ ಬಂದು ಸೀರೆ ಉಟ್ಕೊಳ್ಳೋಣ ಅಂತ ನೋಡಿದ್ರೆ ಕಲರ್ ಆಗ್ಬಿಟ್ಟಿತ್ತು. ಅದೇನಾದ್ಯಾ? ನಾನು ಕೊಟ್ಟಿರೋ ಸೀರೆನ ಉಟ್ಕೊಂಡ್ಮೇಲೆ ಅಲ್ವಾ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗ್ಬೇಕು. ನಿಜಾನೇ, ಆದ್ರೆ ಹೀಗಾಗತ್ತೆ ಅಂತ ನಾವ್ ಅನ್ಕೊಳ್ಳಿಲ್ಲ ಅಲ್ವಾ? ರಾಜಲಕ್ಷ್ಮಿ ಕೂಡ ಅವ್ರ ಅತ್ತೆ ಕೊಟ್ಟಿರೋ ಸೀರೆನೇ ಉಟ್ಕೊಂಡಿದ್ದಾಳೆ. ಅವಳ ಸೀರೆಗೆ ಏನೂ ಆಗಿರ್ಲಿಲ್ಲ, ಅದಕ್ಕೆ ಉಟ್ಕೊಂಡಿದ್ದಾಳೆ. ಅವಳ ಹಾಗೆ ನಾನು ಉಟ್ಕೊಳ್ಳೋಣ ಅನ್ಕೊಂಡ್ರೆ ಹೀಗಾಗೋಯ್ತು. ನಾನ್ ತಂದಿರೋ ಸೀರೆನ ಬಿಟ್ಟು ಇದ್ಯಾವ್ದೋ ಡ್ರೆಸ್ ಹಾಕೊಂಡಿದ್ಯಾ? ಏನಾಗುತ್ತೆ ಸೀನು? ನಿನಗೋಸ್ಕರನೇ ಅಲ್ವಾ ವ್ರತ ಮಾಡೋದಕ್ಕೆ ಒಪ್ಕೊಂಡಿದ್ದು? ನೀನ್ ಹೇಳ್ದೆ ಅಂತಾನೆ ತಾನೆ ಬೆಳಗ್ಗೆಯಿಂದ ಅಟ್ಲೀಸ್ಟ್ ನೀರ್ ಕೂಡ ಕುಡಿದೆ ಹಾಗೆ ಇದ್ದೀನಿ. ನಿನಗೋಸ್ಕರನೇ ಅಲ್ವಾ ಹಸುವು ನನ್ನ ಸಾಯಿಸ್ತಿದ್ರು, ನಿನ್ ಸಂತೋಷಕ್ಕೋಸ್ಕರ ಅದನ್ನ ಸಹಿಸ್ಕೋತಿದ್ದೀನಿ. ಇಷ್ಟೆಲ್ಲ ಮಾಡ್ತಿರೋದು ನಿನಗೋಸ್ಕರ ಆಗಿರುವಾಗ ನೀನ್ ತಂದಿರೋ ಸೀರೆ ಉಟ್ಕೊಳ್ಳಲ್ವಾ? ಅಂದ್ರೆ ಉಟ್ಕೊಂಡಿದ್ರೆ ಚೆನ್ನಾಗಿರೋದು ಅಂತ. ಚೆನ್ನಾಗೇ ಇರ್ತಿತ್ತು ಆ ಸೀರೆ ಚೆನ್ನಾಗಿದ್ದಿದ್ರೆ. ಅದು ಹಾಳಾಗಿದೆ ಅಂತ ಹೇಳ್ತಿದ್ರೆ ಏನ್ ನೀನು?
ಯಾವ್ದಾದ್ರೆ ಏನು, ಡ್ರೆಸ್ ಹಾಕೊಂಡಿದ್ದೀನಲ್ವಾ? ಇಲ್ಲ ಅದೇ ಸೀರೆ ಉಟ್ಕೊಂಡ್ ಬಾ ಅಂದ್ರೆ ಆ ಕಲರ್ ಬಿದ್ದಿರೋ ಸೀರೆನೆ ಉಟ್ಕೊಂಡ್ ಬರ್ತೀನಿ. ಉಟ್ಕೋಬೇಕಾ ಹೇಳು? ನಿನ್ ಸಂತೋಷಕ್ಕೋಸ್ಕರ ನಾನು ಉಟ್ಕೋತೀನಿ. ಚಾಚೆ ನಾನು ಹಾಗೆಲ್ಲ ಹೇಳ್ತೀನ? ಸರಿ ಬಿಡು, ಹೋಗ್ಲಿ, ಎಲ್ಲ ಕಾಯ್ತಾ ಇರ್ತಾರೆ, ಬಾ. ಸೇನು ಆದ್ಯ ಬರ್ಲೇ ಇಲ್ವಲ್ಲ? ಬರ್ತಾಳೆ ಇರು ಪಾರ್ವತಿ. ಅದ್ಕೆ ಬರ್ತಾ ಇದಾರೆ. ಇದೇನಾದ್ಯಾ, ಡ್ರೆಸ್ ಹಾಕೊಂಡಿದ್ಯಾ? ಯಾಕ್ ಪದ್ಮ, ಡ್ರೆಸ್ ಚೆನ್ನಾಗೇ ಇದೆ ಅಲ್ವಾ? ಹಾ, ಡ್ರೆಸ್ ಚೆನ್ನಾಗೇ ಇದೆ ಅತ್ಗೆ, ಆದ್ರೆ ನಾವು ತಂದಿದ್ದ ಸೀರೆ ಅಲ್ವಾ? ಹೌದು ಅಲ್ವಾ? ಅಷ್ಟ್ ಕಷ್ಟಪಟ್ಟು ವ್ರತಕ್ಕೆ ಅಂತ ನಿನ್ಗೋಸ್ಕರ ಸೀರೆ ತಂದ್ರೆ ಆ ಸೀರೆ ಉಟ್ಕೊಳ್ದೆ ಈ ಡ್ರೆಸ್ ಹಾಕೊಂಡಿದ್ಯಲ್ಲ, ಯಾಕೆ? ಆ ಸೀರೆನೆ ಉಟ್ಕೋಬೇಕು ಅಂತಿದ್ದೆ ಚಿಕ್ಕಮ್ಮ, ಆದ್ರೆ ಅದ್ರ ಮೇಲೆ ಕಲರ್ ಬಿದ್ಬಿಟ್ಟಿತ್ತು. ಹೊಸ ಸೀರೆ ಮೇಲೆ ಕಲರ್ ಬೀಳೋದು ಅಂದ್ರೆ ಏನು? ವ್ರತಕ್ಕೆ ನಾವು ತಂದಿರೋ ಸೀರೆ ಉಟ್ಕೋಬೇಕು, ಅದಕ್ಕೆ ಅಲ್ವಾ ಸೀರೆ ತಂದಿದ್ದು. ಅಮ್ಮ, ಆ ಸೀರೆ ಮೇಲೆ ಕಲರ್ ಬಿದ್ದಿದೆ ಅಂತೆ ಅಮ್ಮ. ಕಲೆ ಆಗಿರೋ ಸೀರೆನ ಹೇಗೆ ಉಟ್ಕೋತಾಳೆ? ಬಣ್ಣ ಹೇಗ್ ಬೀಳುತ್ತೆ ಸೇನು, ನಾವು ನೋಡಿದ್ವಲ್ಲ. ಇಲ್ಲ ಚಿಕ್ಕಮ್ಮ, ಸೀರೆ ಮೇಲೆ ಕಲರ್ ಬಿದ್ದಿದೆ. ಇಲ್ಲ ಅಂದ್ರೆ ನಾವು ತಂದಿರೋ ಸೀರೆನ ಉಟ್ಕೊಳ್ದೆ ಯಾಕೆ ಹೀಗಿರ್ತಾಳೆ? ಇಷ್ಟ ಇಲ್ದೇ ಇರುವಾಗ 100 ಕಾರಣಗಳನ್ನ ಹೇಳ್ತಾರೆ. ದಡ್ಡನ್ ಥರ ನೀನ್ ನಂಬ್ತ್ಯಾ ಕಣೋ. ಪದ್ಮ, ಸೀರೆ ವಿಷಯದಲ್ಲಿ ಸುಳ್ಳು ಹೇಳುವಂತ ಅಗತ್ಯ ಏನಿದೆ ಹೇಳು? ಖಂಡಿತ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅತ್ತಿಗೆ. ಹೊಸ ಸೀರೆ ಮೇಲೆ ಇದ್ದಕ್ಕಿದ್ದ ಹಾಗೆ ಕಲರ್ ಹೇಗ್ ಬಿತ್ತು? ಯಾರು ಹಾಕ್ತಾರೆ? ನಾವು ತಂದಿರೋ ಸೀರೆ ಇಷ್ಟ ಆಗದೆ ಇರಬಹುದು, ಇಲ್ಲ ಅಂತಂದ್ರೆ ನನ್ನ ಮಗನ್ಗೋಸ್ಕರ ಮಾಡ್ತಾ ಇರೋ ವ್ರತ ಇಷ್ಟ ಇಲ್ದೇ ಇರೋದ್ರಿಂದ ಸೀರೆ ಮೇಲೆ ಕಲರ್ ಬಿದ್ದಿದೆ ಅಂತ ಕಾರಣ ಹೇಳ್ಕೊಂಡು ಅವಳು ಆ ಸೀರೆನ ಉಟ್ಕೊಂಡಿಲ್ಲ. ಆ ಥರ ಎಲ್ಲ ಏನೂ ಇಲ್ಲ ಅತ್ತೆ, ನಿಜವಾಗ್ಲೂ ಕಲರ್ ಆಗಿದೆ. ನಮ್ಮ ಅತ್ತಿಗೆ ನಮ್ದ ಹಾಗೆ, ಸೀನು ನಮ್ದ ಹಾಗೆ, ನಾನ್ ನಂಬಲ್ಲ ನಿನ್ನ. ವ್ರತ ಮಾಡ್ಬೇಕು ಅಂದ್ರೆ ನಾವು ತಂದಿರೋ ಸೀರೆ ಉಟ್ಕೋಬೇಕು. ಕಾರಣ ಹೇಳಿ ಆ ಸೀರೆನ ಪಕ್ಕಕ್ಕೆ ಬಿಸಾಕಿದ್ರೆ ಇನ್ನು ವ್ರತ ಮಾಡಿ ಪ್ರಯೋಜನ ಏನಿದೆ ಹೇಳು? ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬೋದಲ್ವಾ ಆದ್ಯಾ? ನಿಮಗ್ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ಲದೆ ಹೋದ್ರೆ ಸೀರೆ ತಗೊಂಡ್ ಬಂದು ತೋರಿಸ್ತೀನಿ, ನೀವೇ ನೋಡಿ. ಪದ್ಮ, ಆದ್ಯನಿಗೆ ಸೀನು ಅಂದ್ರೆ ಎಷ್ಟಿಷ್ಟ ಅಂತ ಗೊತ್ತಿತ್ತು ಕೂಡ ಯಾಕೆ ಹಾಗೆಲ್ಲ ಮಾತಾಡ್ತೀಯ? ಅವನಿಗೆಷ್ಟು ಬೇಜಾರಾಗಿದೆ ನೋಡು. ನೋಡಿ ಅತ್ತೆ, ಎಲ್ಲಿದೆ ಕಲರು? ಎಲ್ಲಿದೆ? ತೋರ್ಸು. ನಮಗ್ ಕಾಣಿಸ್ದೇ ಇರೋ ಕಲರ್ ನಿನಗ್ ಕಾಣಿಸ್ತಾ? ತೋರ್ಸೆ, ಎಲ್ಲಿದೆ ಕಲರು? ಇದೇನಾದ್ಯಾ, ಸೀರೆ ಎಷ್ಟು ಚೆನ್ನಾಗಿದ್ರು ಕಲರ್ ಬಿತ್ತು ಅಂತ ಹೇಳ್ದೆ? ನಾನ್ ನೋಡಿದ್ದೆ ಅಲ್ವಾ? ಇಲ್ಲ ಅತ್ತೆ, ನಾನ್ ನೋಡಿದಾಗ ಕಲರ್ ಆಗಿತ್ತು. ಕಲರ್ ಬಿದ್ದಿದ್ರೆ ಯಾರು ಒಗ್ದು ಒಣಗಿ ಹಾಕ್ತಿದ್ರು? ಒಂದ್ ವೇಳೆ ಒಗ್ದಿದ್ರು ಇಷ್ಟು ಬೇಗ ಒಣಗ್ಬಿಡ್ತಿತ್ತಾ?
ಕಲ್ಲರು ಇಲ್ಲ ಗಿಲ್ಲರು ಇಲ್ಲಮ್ಮ. ಹೇಳಿದ್ನಲ್ಲ, ಇವಳು ಬಂದಿರೋದು ಅಮೆರಿಕಾಯಿಂದ. ನಾನು ಹಳ್ಳಿಲ್ ಬೆಳೆದವನು ಅಂತ ತಾನೆ ಹಾಗೆ ನೋಡೋದು. ಸೀನು, ಹಾಗೆಲ್ಲ ಹೇಳ್ಬೇಡ. ನಿನ್ನನ್ನ ನಾನು ಯಾಕೆ ಕೀಳಾಗಿ ನೋಡ್ಲಿ? ಮತ್ತಿದೆಲ್ಲ ಏನು? ಇಷ್ಟ ಇಲ್ದೇ ಇದ್ರೆ ನೇರವಾಗಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಯಾವ ಸಂಕಟನೂ ಆಗಲ್ಲ. ಇಷ್ಟ ಇಲ್ದೆ ನಾಟಕ ಮಾಡೋದು ಯಾಕೆ? ಅವನ್ಗೂ ನನ್ಗೂ ಬೇಜಾರು ಮಾಡೋದು ಯಾಕೆ? ಪದ್ಮ, ಏನೇನೋ ಮಾತಾಡಿ ಯಾಕೆ ಮನಸ್ಸು ನೋಯಿಸ್ತೀಯ ನೀನು? ಆಲೋಚನೆ ಮಾಡದೇ ಇರೋದೇ ತಪ್ಪಾಗಿರೋದು ಅತ್ತೆ. ಅವತ್ತು ದೇವಸ್ಥಾನದಲ್ಲಿ ನೋಡಿದ್ರಿ ಅಲ್ವಾ, ಅಮ್ಮನ ಅವಮಾನ ಮಾಡಿದ್ಲು. ಇವತ್ತು ಪ್ರೀತಿಯಿಂದ ನಾನು ತಂದಿರೋ ಸೀರೆನ ಉಟ್ಕೊಳ್ದೆ ನನಗೆ ಅವಮಾನ ಮಾಡಿದ್ಲು. ಇಷ್ಟ ಇಲ್ಲದೆ ಇದ್ರು ಕೂಡ ನಾಟಕ ಮಾಡೋದು ಯಾಕೆ? ಇಷ್ಟ ಇಲ್ದಿರೋಂಥ ವ್ರತನ ಮಾಡ್ತೀನಿ ಅಂತ ಹೇಳೋದು ಯಾಕೆ? ವ್ರತ ಮಾಡೋದಿಷ್ಟ ಇಲ್ಲದೆ ಹೋದ್ರೆ ಉಪವಾಸ ಯಾಕಿರ್ತೀನಿ ಸೀನು? ಯಾಕೆ ದೇವಸ್ಥಾನಕ್ಕೆ ಬರೋದಕ್ಕೆ ರೆಡಿ ಆಗ್ತೀನಿ? ನಂಬ್ಸೋದಕ್ಕೆ ನಾಟಕ ಮಾಡ್ತಿದ್ಯಾ? ನಿನ್ ಗುಟ್ಟು ರಟ್ಟಾಗೋಯ್ತಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಷ್ಟಕ್ಕೂ ನಿನ್ನ ಏನ್ ನಡೀತೋ? ಏನ್ ನಡೀತಿದೆ ಇಲ್ಲಿ? ವ್ರತಕ್ಕೆ ನಾವು ತಂದಿರೋ ಸೀರೆ ಉಟ್ಕೋಬೇಕು ಆದ್ಯ. ಅದೇ ತಾನೇ ಪದ್ಧತಿ. ಆ ಸೀರೆಗೆ ಕಲರ್ ಆಗಿದೆ ಅಂತ ಸುಳ್ಳು ಹೇಳಿ ಬೇರೆ ಡ್ರೆಸ್ ಹಾಕೊಂಡ್ ಬಂದಿದ್ದಾಳೆ. ನನ್ ಕಂಡ್ರೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳ್ದೇನೆ ಈ ತರ ಮಾಡ್ತಿದ್ದಾಳೆ ಮಾವ. ಸೀನು, ಮಾತಾಡಕ್ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು. ಅವಳಿಗೆ ನೀನಂದ್ರೆ ಇಷ್ಟ ಇಲ್ಲ ಅಂದ್ರೆ ಏನರ್ಥ? ಇಷ್ಟ ಇದ್ದಿದ್ರೆ ಇಷ್ಟಪಟ್ಟು ತಂದ ಸೀರೆನ ಉಟ್ಕೋಬೇಕಲ್ವಾ ಅಣ್ಣ? ತಂದಿರೋ ಸೀರೆನ ಉಟ್ಕೊಂಡ್ರೆ ಇಷ್ಟ ಇದ್ದಾಗ, ಇಲ್ಲ ಅಂದ್ರೆ ಇಲ್ದಾಗ. ನಾನು ನೋಡಿದಾಗ ನಿಜವಾಗ್ಲೂ ಈ ಸೀರೆ ಮೇಲೆ ಕಲರ್ ಬಿದ್ದಿತ್ತು ದೊಡ್ಡಪ್ಪ.
ಮತ್ತೆ ಅದೇ ಸುಳ್ಳು ಹೇಳ್ತಾ ಇದ್ದಾಳೆ. ನೋಡೋಣ. ಪದ್ಮ, ಕಲರ್ ಬಿದ್ದಿದೆ ಅಂತ ಅವಳು ಅನ್ಕೊಂಡ್ಲು, ಬಿದ್ದಿಲ್ಲ ಅಂತ ಇವಾಗ ಗೊತ್ತಾಯ್ತು. ಆ ಸೀರೆ ಉಟ್ಕೊಂಡ್ರೆ ಆಗ ಹೋಗೋ ಕೆಲ್ಸಕ್ಕೆ ಯಾಕ ಆ ಹುಡುಗಿನ ಅಳಿಸ್ತಾ ಇದ್ದೀರಾ ಅನವಶ್ಯಕವಾಗಿ? ಮಾತಾಡ್ತಾ ಹೋದ್ರೆ ಚಿಕ್ಕ ವಿಷಯ ದೊಡ್ಡದಾಗುತ್ತೆ, ಇಲ್ದಿರೋ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಇಷ್ಟನೇ ಇಲ್ಲ ಅನ್ಕೊಂಡ್ರೆ ಯಾವ ಹೆಣ್ಣು ನೀನಂದ್ರೆ ಇಷ್ಟ ಅಂತ ಹೇಳಲ್ಲ, ನಿನ್ ಜೊತೆ ಮದುವೆಗೆ ಸಿದ್ಧ ಪಡಲ್ಲ. ಕಲರ್ ಬಿದ್ದಿದೆ ಅಂತ ತಪ್ಪು ತಿಳ್ಕೊಂಡಿದ್ದಾಳೆ ಅನ್ಕೊಂಡ್ರೆ ಅವಳು ಅಳಬೇಕಾಗಿರೋ ಅಗತ್ಯ ಇರಲ್ಲ, ನೀವು ನೋವು ಪಡಬೇಕಾಗಿರೋ ಅಗತ್ಯ ನಿಜವಾಗ್ಲೂ ಇರಲ್ಲ. ನಮ್ಮೋರು ಅನ್ಕೊಂಡಿರೋರ್ನೆ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಕ್ಕೆ ಎಲ್ಲಾನು ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ಅಭ್ಯಾಸ ಆಗೋಗ್ತೀವಿ. ಆದ್ಯ, ನೀನ್ ಹೋಗಿ ಆ ಸೀರೆನ ಉಟ್ಕೊಂಬಮ್ಮ. ಆದ್ಯ, ನಡಿಯಮ್ಮ. ಆದ್ಯ, ಬೇಗ ಸೀರೆ ಉಟ್ಕೊಮ್ಮ. ಯಾಕೋ? ದೊಡ್ಡಮ್ಮ, ನಿಜವಾಗ್ಲೂ ಸೀರೆ ಮೇಲೆ ಕಲರ್ ಬಿದ್ದಿತ್ತು, ನಾನ್ ನೋಡಿದ್ದೆ. ಆಯ್ತು ಬಿಡಮ್ಮ, ಯಾಕೆ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ತಿದ್ಯಾ ನೀನು? ಸೀನು ಕೂಡ ಹಾಗೆ ಮಾತಾಡ್ತಿದ್ರೆ ತಲೆ ಕೆಡಿಸ್ಕೊಳ್ದೆ ಹೇಗಿರ್ಲಿ ದೊಡ್ಡಮ್ಮ? ನಾನು ಹೇಳಿದ್ದು ನಿಜ. ಕಲರ್ ಆಗಿತ್ತು ಅಂತಾನೆ ನಾನು ಈ ಸೀರೆನ ಉಟ್ಕೊಂಡಿರ್ಲಿಲ್ಲ. ಅದನ್ ಬಿಟ್ಟು ಸೀನು ಮೇಲೆ ಪ್ರೀತಿ ಇಲ್ದೆ ಅಲ್ಲ, ನಾನು ಅವನನ್ನ ಯಾಕೆ ಕೀಳಾಗಿ ನೋಡ್ಲಿ ಹೇಳಿ ದೊಡ್ಡಮ್ಮ? ಸೀನುನ ನಾನು ತುಂಬಾನೇ ಇಷ್ಟಪಟ್ಟೆ, ಅದಕ್ಕೆ ಅಲ್ವಾ ಮದ್ವೆ ಮಾಡ್ಕೋಬೇಕು, ಅವನ ಜೊತೆನೆ ಬದುಕಿ ಬಾಳ್ಬೇಕು ಅಂತ ಆಸೆ ಪಟ್ಟಿದ್ದು. ಅವನು ಕೋಪ ಮಾಡ್ಕೊಂಡಿದ್ರಲ್ಲೂ ತಪ್ಪಿಲ್ಲ ಆದ್ಯ. ನೀನು ಸೀರೆ ಉಟ್ಕೊಳ್ದೆ ಡ್ರೆಸ್ ಹಾಕೊಂಡ್ ಬಂದ್ಯಲ್ಲ, ಅದಕ್ಕೆಲ್ಲೋ ಅವನು ಬೇಜಾರ್ ಮಾಡ್ಕೊಂಡಿರ್ತಾನೆ. ಯಾಕೆ ಉಟ್ಕೊಳ್ತಿರ್ಲಿಲ್ಲ? ಸೀರೆ ಚೆನ್ನಾಗಿದ್ದಿದ್ರೆ. ಪ್ರೀತಿ ಇಲ್ದೇನೆ ಅವನು ಏನೇ ಹೇಳಿದ್ರು ಮಾಡ್ತಿದ್ದೀನ? ಪ್ರೀತಿ ಇಲ್ದೇನೆ ಬೆಳಗ್ಗೆಯಿಂದ ಉಪವಾಸ ಇದ್ದೀನ? ಅಷ್ಟಕ್ಕೂ ನಾನ್ ಸುಳ್ಳು ಹೇಳ್ತೀನಿ ಅಂತ ಹೇಗ್ ಅನ್ಕೋತಾನೆ? ಆದ್ಯ, ನೀನ್ ಸುಳ್ಳು ಹೇಳ್ತಿಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನು ಸೀನುನ ಎಷ್ಟು ಪ್ರೀತಿಸ್ತಿದ್ಯಾ ಅಂತನೂ ಕೂಡ ನನಗ್ ಗೊತ್ತು. ಏನ್ ಗೊತ್ತೇನೋ, ನಿನ್ ಸೀರೆಲಿ ಬಣ್ಣ ಆಗ್ಬಿಟ್ಟಿದೆ ಅಂತ ಹೇಳಿದ್ಯಲ್ಲ, ಸೀರೆಲಿ ಬಣ್ಣ ಇಲ್ದಿರೋದನ್ನ ನೋಡಿ ಅವನ್ ಸ್ವಲ್ಪ ಬೇಜಾರ್ ಮಾಡ್ಕೊಂಡಿದ್ದಾನೆ ಅಷ್ಟೇ. ಈಗ್ಲೂ ಹೇಳ್ತಿದ್ದೀನಿ ದೊಡ್ಡಮ್ಮ, ಸೀರೆ ಮೇಲೆ ಕಲರ್ ಬಿದ್ದಿತ್ತು, ನಾನ್ ನೋಡಿದ್ದೀನಿ. ಆದ್ರೆ ಸ್ವಲ್ಪ ಹೊತ್ತಿಗೆ ಆ ಕಲರ್ ಹೇಗ್ ಹೋಗಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನನಗ್ ಗೊತ್ತಿಲ್ದೇನೆ ಏನೋ ನಡೀತಿದೆ ಅಂತ ಅನ್ನಿಸ್ತಿದೆ. ಇಂಥ ವಿಷಯಗಳಿಂದ ಸೀನು ಎಲ್ಲಿ ನನ್ನಿಂದ ದೂರ ಆಗ್ಬಿಡ್ತಾನೇನೋ ಅಂತ ಭಯ ಆಗ್ತಿದೆ ದೊಡ್ಡಮ್ಮ. ಆದ್ಯ, ಹೆದರ್ಕೋಬೇಡ. ನಿಮ್ ದೊಡ್ಡಪ್ಪ ಇರುವಾಗ ನೀನಷ್ಟೆಲ್ಲ ಹೆದರ್ಕೊಳ್ಳೋ ಅಗತ್ಯ ಇಲ್ಲಮ್ಮ. ಇಲ್ಲಿ ಎಲ್ರೂ ಸಮಸ್ಯೆನ ನೋಡ್ತಾರಷ್ಟೇ, ಆದ್ರೆ ಇವರು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರನ ನೋಡ್ತಾರೆ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ, ನಿನ್ನ ಕಣ್ಣೀರನ್ನ ಒರೆಸೋದಿಕ್ಕೆ ಈ ನಿನ್ನ ದೊಡ್ಡಪ್ಪ ಖಂಡಿತ ಇರ್ತಾರೆ. ನೀನು ಯಾವುದ್ರ ಬಗ್ಗೆನೂ ಭಯ ಪಡೋ ಅಗತ್ಯನೇ ಇಲ್ಲ. ನೀನ್ ಕಣ್ಣೀರ್ ಹಾಕೋದಕ್ಕೆ ನಾವು ಬಿಡೋಲ್ಲ. ಮೊದಲು ಸೀರೆ ಉಟ್ಕೋ, ಹೋಗು.
ನಾವು ತಂದಿರೋ ಸೀರೆ ಉಟ್ಕೊಳ್ಳೋಕ್ಕೆ ನಿನಗಿಷ್ಟ ಇಲ್ದೇನೆ ಆ ಸೀರೆಗೆ ಕಲರ್ ಅಂಟಿದೆ ಅಂತ ಹೇಳಿದೆ. ಆ ಸೀರೆನ ನೋಡೋವರೆಗೂ ನಾನು ಹಾಗೆ ಅನ್ಕೊಂಡಿದ್ದೆ. ಆದರೆ ನೋಡಿದ್ಮೇಲೆ ಗೊತ್ತಾಯ್ತು ಆದ್ಯ ನನಗೂ ಸುಳ್ಳು ಹೇಳ್ತಾಳೆ ಅಂತ. ಆದ್ಯನ್ಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ನಾನು ತಪ್ಪು ತಿಳ್ಕೊಂಡಿದ್ದೀನಿ.